ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ನಡೀತಾ ಇದೆ. ಇವತ್ತು ಹಾಸನ ಲೋಕಸಭಾ ಕ್ಷೇತ್ರದ ಮೆಗಾ ಸಮೀಕ್ಷೆಯನ್ನ ನಡೆಸ್ತಾ ಇದೆ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ನಲ್ಲಿ. ಕಾಲ್ ಮಾಡಿ ವೋಟ್ ಮಾಡಿ. ಮಾಧ್ಯಮ ಇತಿಹಾಸದ ಅತಿದೊಡ್ಡ ಸರ್ವೆ ಪವರ್ ಟಿವಿಯಲ್ಲಿ ನಡೀತಾ ಇದೆ. ಇವತ್ತು ಹಾಸನ ಲೋಕಸಭಾ ಕ್ಷೇತ್ರದ ಸರ್ವೆ. ಕಾಂಗ್ರೆಸ್ ಮತ್ತು ದೋಸ್ತಿಗಳ ಮಧ್ಯೆ ಪ್ರಬಲ ಪೈಪೋಟಿ ಇದೆ. ಜಿದ್ದಾಜಿದ್ದಿನ ಫೈಟ್ನಲ್ಲಿ ಕಾಂಗ್ರೆಸ್ ಈ ಹಂತಕ್ಕೆ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಸನದವರು ನೀವು ಕಾಲ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ. ನೀವು ಕಾಲ್ ಮಾಡಬೇಕಾಗಿರುವಂಥ ಸಂಖ್ಯೆ 0806905999. ಎಲೆಕ್ಷನ್ ಸೆಂಟರ್ನಿಂದ ನನ್ನ ಕೊಲೀಗ್ ಪ್ರವೀಣ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಥಿತಿಗತಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಪ್ರವೀಣ್, ಈ ಕ್ಷಣಕ್ಕೆ ಏನಾಗ್ತಾ ಇದೆ ಎಲೆಕ್ಷನ್ ಸೆಂಟರ್ನಲ್ಲಿ? ಎಸ್ ಪ್ರಣುತ್, ಮಾಧ್ಯಮ ಇತಿಹಾಸದಲ್ಲೇ ಪವರ್ ಟಿವಿ ಅತಿ ದೊಡ್ಡ ಲೋಕಸಭಾ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಲೋಕಸಭಾ ಕ್ಷೇತ್ರ ಹಾಸನ. ಈ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ ಪೈಕಿ 4 JDS ಗೆದ್ಕೊಂಡಿದೆ, 2 ಬಿಜೆಪಿ. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಗೆದ್ಕೊಂಡಿದೆ, ಇನ್ನುಳಿದ 2 ಕಾಂಗ್ರೆಸ್ ಗೆದ್ಕೊಂಡಿದೆ. ಇಲ್ಲಿ ಹಾಲಿ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಇದ್ದಾರೆ. 2004ರಿಂದ ನಾವು ನೋಡ್ತಾ ಬಂದಾಗ ದೇವೇಗೌಡರು ಇಲ್ಲಿ ಈ ಭಾಗದಿಂದ ಹಾಸನ ಕ್ಷೇತ್ರದಿಂದ ಗೆದ್ದು ಲೋಕಸಭೆಗೆ ಆಯ್ಕೆ ಆಗಿರುವಂಥದ್ದು. ಕಳೆದ ಬಾರಿ ತನ್ನ ಮೊಮ್ಮಗನಿಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ. ಅವರು ಪ್ರಜ್ವಲ್ ರೇವಣ್ಣ ಗೆದ್ಕೊಳ್ತಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಸಂಕಷ್ಟ ಎದುರಾಗಿತ್ತು. ಲೋಕಸಭಾ MP ಸ್ಥಾನದಿಂದ ಅನರ್ಹಗೊಂಡಿದ್ರು. ಹೀಗಾಗಿ ಅವ್ರಿಗೂ ಕೂಡ ಈ ಬಾರಿ ಜನರ ಒಂದು ಇದೆ, ಆ ಭಯ ಇದೆ ಅನರ್ಹಗೊಂಡಿರೋದು. ಹೀಗಾಗಿ ಕಾಂಗ್ರೆಸ್ಸಿಂದ B ಶಿವರಾಮ್ ಮತ್ತು ಶ್ರೇಯಸ್ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆಕಾಂಕ್ಷಿಗಳಲ್ಲಿ. ಶ್ರೇಯಸ್ ಪಾಟೀಲ್ 30 ವರ್ಷದವರು ಯುವಕರು. ಹೀಗಾಗಿ ಅವರಿಗೆ ಈ ಬಾರಿ ಮಣೆಯನ್ನು ಹಾಕಬೇಕು ಅಂತ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿದೆ. ಈಗ ಸದ್ಯದ ನಾವು ಟ್ರೆಂಡನ್ನು ನೋಡ್ತಾ ಹೋದಾಗ ಹೆಚ್ಚು ಕರೆಗಳು ಬರ್ತಾ ಇರೋದು ಕಾಂಗ್ರೆಸ್ಗೆ. BJPಗೂ ಕರೆಗಳು ಬರ್ತಾ ಇದೆ, JDSಗೂ ಕರೆಗಳು ಬರ್ತಾ ಇದೆ. ಹೀಗಾಗಿ ಈಗ ಸ್ವಲ್ಪ ಮುನ್ನಡೆಯನ್ನು ಕಾಂಗ್ರೆಸ್ ಪಡೆದುಕೊಂಡಿದೆ. ನೆಕ್ ಟು ನೆಕ್ ಫೈಟ್ ಇರುವಂಥದ್ದು ಸದ್ಯಕ್ಕೆ ಪ್ರಣುತ್. ಈಗ ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.